ಇದೀಗ ತುಮಕೂರಿಗೂ ತಟ್ಟಿರ್ತಕ್ಕಂತಹದ್ದು ಇಸ್ರೇಲ್ ಇರಾನ್ ಯುದ್ಧದ ಬಿಸಿ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇದೀಗ ಬಂದ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ತುಮಕೂರಿನಲ್ಲೂ ಕೂಡ ಇಂತಹದೇ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರತಕ್ಕಂತಹದ್ದು. ತುಮಕೂರು ಹೋಟೆಲ್ಗಳಿಗೂ ಕೂಡ ತಟ್ಟಿರುವಂತಹದ್ದು ಈ ಒಂದು ಯುದ್ಧದ ಬಿಸಿ ಅಂತಾನೆ ಹೇಳ್ಬೋದು. ತುಮಕೂರಿನ ಗ್ಯಾಸ್ ಇಲ್ಲದೆ ಹೋಟೆಲ್ಗಳು ಒಂದೊಂದೇ ಬಂದ್ ಆಗ್ತಾ ಇವೆ. ತುಮಕೂರು ನಗರದಲ್ಲೂ ಕೂಡ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. 5-6 ಗ್ಯಾಸ್ ಬಳಸ್ತಾ ಇದ್ದಂತಹ ಹೋಟೆಲ್ಗಳಿಗೆ 2-3 ಗ್ಯಾಸ್ ಸಿಲಿಂಡರ್ಗಳನ್ನು ಮಾತ್ರ ಬಳಕೆ ಆಗ್ತಿರ್ತಕ್ಕಂತಹದ್ದು. 2-3 ಗ್ಯಾಸ್ಗಳಲ್ಲಿಯೂ ಕೂಡ ಹೋಟೆಲ್ ನಡೆಸುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಗ್ಯಾಸ್ ಸರಬರಾಜು ಆಗದಿದ್ದಲ್ಲಿ ಹೋಟೆಲ್ ಮೆನು ಸೀಮಿತ ಆಗ್ತಕ್ಕಂತಹದ್ದು ಖಂಡಿತ ಆಗತ್ತೆ. ಗ್ಯಾಸ್ ಕೇಳಿದರೂ ಸಿಗುತ್ತಿಲ್ಲ ಅಂತ ಹೇಳಿ ಹೋಟೆಲ್ ಮಾಲೀಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಹೋಟೆಲ್ಗಳಿಗೂ ತಟ್ಟಿರುವಂತಹ ಯುದ್ಧದ ಬಿಸಿ. ಗ್ಯಾಸ್ ಇಲ್ಲದೆ ಹೋಟೆಲ್ ಉದ್ಯಮ ಇದೀಗ ಸಾಕಷ್ಟು ನಿರಾಶೆಯನ್ನ ಹೊಂದುತ್ತಾ ಇದೆ. ತುಮಕೂರು ನಡ್ತಕ್ಕಂಥ ಹೋಟೆಲ್ಗಳಿಗೂ ಯುದ್ಧದ ಎಫೆಕ್ಟ್ ತಟ್ಟಿರುವಂತಹದ್ದು. ಗ್ಯಾಸ್ ಇಲ್ಲದೆ ಹೋಟೆಲ್ಗಳು ಒಂದೊಂದೇ ಬಂದ್ ಆಗ್ತಾ ಇವೆ. 5-6 ಗ್ಯಾಸ್ ಬಳಸ್ತಾ ಇದ್ದಂತಹ ಹೋಟೆಲ್ಗಳಿಗೆ 2-3 ಗ್ಯಾಸ್ ಬಳಕೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2-3 ಗ್ಯಾಸ್ಗಳಲ್ಲಿಯೂ ಕೂಡ ಹೋಟೆಲ್ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ಯಾಸ್ ಸರಬರಾಜು ಆಗದಿದ್ದಲ್ಲಿ ಹೋಟೆಲ್ ಮೆನು ಸೀಮಿತ ಆಗುತ್ತೆ. ಗ್ಯಾಸ್ ಕೇಳಿದ್ರೂ ಕೂಡ ಸಿಗ್ತಾ ಇಲ್ಲ ಅಂತೇಳಿ ಹೋಟೆಲ್ ಮಾಲೀಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ನಗರದ ದೊಡ್ಡ ಹೋಟೆಲ್ಗಳಿಗೆ ಸಿಗ್ತಾ ಇಲ್ಲ ಗ್ಯಾಸ್. ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಜನಸಾಮಾನ್ಯರು ಈ ಬಗ್ಗೆ ಅಸಮಾಧಾನ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನಮಗೆ ಮುಖ್ಯವಾಗಿ ಗ್ಯಾಸಿಂದ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ನಾವು ಅದ್ರ ಮೇಲೆ ಅವಲಂಬಿತವಾಗಿದ್ದೀವಿ. ಗ್ಯಾಸ್ಗೆ ಬೇರೆ ವ್ಯವಸ್ಥೆ ಇಲ್ಲ, ಪರ್ಯಾಯ ಇಲ್ಲ. ಸೌದೆ ಥರದಾಗಲಿ ಇಲ್ಲ ಕರೆಂಟ್ದಾಗಲಿ ವ್ಯವಸ್ಥೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಮಗೆ ಗ್ಯಾಸು ಕಮ್ಮಿ ಆಗಿದೆ. ಈಗ ನಾವು 6 ತೊಗೊತಾ ಇದ್ವಿ, 4ಕ್ಕೆ ಬಂದಿದ್ದಾರೆ. ಮುಂದೆ ಇದೇ ರೀತಿ ಮುಂದುವರೆದ್ರೆ ನಾವು ಏನು ಮಾಡ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೂ ಇಲ್ಲ. ವಿದ್ಯುತ್ ಬ್ಯಾಂಕ್ಗಳನ್ನ ಅಂದರೆ ಅದು ವ್ಯವಸ್ಥೆ ಇಲ್ಲ. ಇದು ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. ಗ್ಯಾಸಿಂದ ಆಗೋದಿಲ್ಲ ಸರ್, ಅದು ಸಿಗ್ತಾ ಇಲ್ಲ. ಇವಾಗ ಆ ವ್ಯವಸ್ಥೆ ಮಾಡ್ಕೊಳ್ಳೋನು ಆಗ್ತಾ ಇಲ್ಲ. ಆ ಸಮಸ್ಯೆ ಆಗಿ ಇವಾಗ ನಮಗೆ ಗ್ಯಾಸಿನ ತೊಂದರೆ ಮುಖ್ಯ ಆಗಿದೆ. ಎಷ್ಟು ಗ್ಯಾಸ್ ಯೂಸ್ ಮಾಡ್ತೀರಾ ಸರ್? ನಮಗೆ ದಿನ 5-6 ಯೂಸ್ ಆಗ್ತಾ ಇತ್ತು. ಬಟ್ ಈಗ ಏನಾಗ್ತಿದೆ, ಸಮಸ್ಯೆ ಎದುರಾಗಿಬಿಟ್ಟಿದೆ. ನಮಗೆ 3-4 ಮಾತ್ರ ದೊರೀತಾ ಇದೆ. ಇನ್ನು ಮುಂದೆ ರೀತಿ ಇದೇ ಯುದ್ಧ ಮುಂದುವರೆದ್ರೆ ಅದು ಸಿಗೋದಿಲ್ಲ. ಪೂರೈಕೆ ಆಗ್ತಾ ಇಲ್ವಾ ಸರ್ ನಿಮಗೆ? ಸರಿ ಆಗ್ತಾ ಇಲ್ಲ ಸರ್. ಇವಾಗ ಅಲ್ಲಿ ಸ್ಟಾಕ್ ಬರ್ತಾ ಇಲ್ಲ ಅಂತಾರೆ ಏಜೆನ್ಸಿಯವ್ರು, ನಮಗೂ ಆಗ್ತಾ ಇಲ್ಲ ಕರೆಕ್ಟಾಗಿ. ಈ ಸಮಸ್ಯೆ ಆಗಿ ಇವಾಗ ನಮಗೆ ಗ್ಯಾಸಿನ ಸಮಸ್ಯೆ ಮೇನ್ ಎದುರು ಕಾಣ್ತಾ ಇದೆ. ಈ ವೇಳೆ ಸಂಪೂರ್ಣವಾಗಿ ಬಹುತೇಕ ಈಗ 3-4 ಸಿಗ್ತಾ ಇದೆ ನಿಮಗೆ. ಹೌದು ಸರ್. 1-2 ಕೇಳಿದ್ರೆ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಹೋಟೆಲ್? ಬದಲಾವಣೆ ಇವಾಗ ನಾವು ಏನೇನು ಮುಖ್ಯವಾಗಿ ಆಹಾರದಲ್ಲಿ ನಾವು ಕಡಿತ ಮಾಡಬೇಕಾಗುತ್ತೆ. ಇಷ್ಟು ಮಾತ್ರ ಮಾಡಿ ಇಷ್ಟು ಮಾತ್ರ ಕೊಡೋಣ. ಈಗ ಇಡ್ಲಿ ವಡೆ ಅನ್ನ ಸಾಂಬಾರು ಇಷ್ಟು ಮಾತ್ರ ಕೊಡೋಣ, ಮಿಕ್ಕಿದೇನು ಬೇಡ ಅನ್ನೋ ಪರಿಸ್ಥಿತಿನೂ ಆಗ್ಬೋದು ಮುಂದೆ ಅನ್ನೋ ಉದ್ದೇಶ ನಮಗಿದೆ. ಬಟ್ ಆ ಥರ ಆಗದೇ ಇರಲಿ ಅಂತ ನಾವು ಆಶಿಸಿ ಮಾಡ್ಕೊತೀವಿ. ಯುದ್ಧ ಬೇಗ ನಿಲ್ಲಿ, ನಮಗೂ ಎಲ್ಲ ಸಾರ್ವಜನಿಕರು ಬಂದು ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿ ಹೋಗಲಿ ಅಂತ ನಮ್ಮ ಆಶಯ ಅಷ್ಟೇ. ಮೆನು ಸ್ವಲ್ಪ ಕಡಿಮೆ ಆದಾಗ ಸಾರ್ವಜನಿಕ ಈಗ ಮಾಡಲೇಬೇಕಾಗುತ್ತೆ. ನಾವು ಅವ್ರಿಗೂ ಹೇಳ್ತೀವಿ ಈ ಥರ ಹಿಂಗೆ ಇದೆ, ನಮಗೆ ಗ್ಯಾಸ್ ದೊರೀತಾ ಇಲ್ಲ, ಆದ್ದರಿಂದ ತಾವು ಸಹಕರಿಸಬೇಕಾಗಿ ವಿನಂತಿ ಅಂತ ನಾವು ಕೇಳ್ಕೊತೀವಿ ಕಸ್ಟಮರ್ ಹತ್ರ. ಏನು 1-2 ಮೆನು ಮಾಡಿ ಮುಂದೆ ಇಕ್ತೀವಿ ಅಷ್ಟೇ. ಅಷ್ಟು ಮಾತ್ರ ಮಾಡೋಕ್ಕಾಗುತ್ತೆ. ಆ ಒಂದು ಉದ್ದೇಶ ಅಷ್ಟೇ ಸರ್. ಈಗ ಒಂದು ಸರ್, ನಿಮ್ಮದು ಹೋಟೆಲ್ಗೆ ಸಮಸ್ಯೆ ಆದರೆ, ಬಿಸ್ನೆಸ್ ಸಮಸ್ಯೆ ಆದರೆ, ಗ್ಯಾಸ್ ಸಮಸ್ಯೆ ಆದರೆ, ವರ್ಕರ್ಸ್ದು ಸಮಸ್ಯೆ ಸರ್ ಅದ್ರ ಬಗ್ಗೆ ಹೇಳಿ. ಅಲ್ಲ ನಮಗೂ ಈಗ ಯಾಕೆ ವ್ಯಾಪಾರ ಆದರೆ ನಮಗೂ ಕಸ್ಟಮರು ಬಂದರೆ ನಮಗೂ ವ್ಯಾಪಾರ ಆಗುತ್ತೆ. ನಾವು ನಮ್ಮ ಸಿಬ್ಬಂದಿ ನೋಡ್ಕೊಳ್ಬೋದು. ಈಗ ಅವರೇ ಕಸ್ಟಮರೇ ಬಂದಿಲ್ಲ ಅಂತಂದರೆ ಈಗ ನಮಗೂ ತೊಂದರೆ. ಈಗ ಸಂಬಳ ಕೊಡೋಕ್ಕೂ ನಮಗೂ ತೊಂದರೆ ಆಗುತ್ತೆ. ಸಿಬ್ಬಂದಿ ನಮ್ಮನ್ನೇ ನೆಚ್ಕೊಂಡಿದ್ದಾರೆ. ಈಗ ಅವ್ರಿಗೂ ನಾವು ಕೊಡೋದಕ್ಕೇನು ಆಗೋದಿಲ್ಲ. ಈ ಥರ ಗ್ಯಾಸಿಂದ ಇದೆಲ್ಲ ಸಮಸ್ಯೆ ಉದ್ಭವಿಸ್ತಾ ಇದೆ. ಅದಕ್ಕೋಸ್ಕರ ನಾವು ನೋಡ್ತಾ ಇದ್ದೀವಿ ಯುದ್ಧ ನಿಲ್ಲಿ ಬೇಗ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಸಮಸ್ಯೆ